ಅಭ್ಯರ್ಥಿಗಳೇ, ಬೆಂಗಳೂರು ಯಾರು ಮತ್ತು ಮಂಗಳೂರು ಯಾರು ಅಗ್ನಿವೀರ ಆರ್ಮಿ ಫೈನಲ್ ರಿಸಲ್ಟನ್ನು ಬಿಟ್ಟಿದ್ದಾರೆ. ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ಮಂಗಳೂರು ಯಾರು ಮತ್ತು ಬೆಂಗಳೂರು ಯಾರೋದಿಂದ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ನಿಮ್ಮ ಮೇಲಿಗೆ ಮೆಸೇಜನ್ನು ಬಿಡ್ತಾ ಇದ್ದಾರೆ. ನೀವು ಪಾಸ್ ಆದಂಥ ಅಭ್ಯರ್ಥಿಗಳು ನಿಮ್ಮ ಮೇಲನ್ನು ಚೆಕ್ ಮಾಡ್ಕೋಬೇಕು. ಏನಂತ ಮೆಸೇಜ್ ಬಿಡ್ತಾ ಇದ್ದಾರಪ್ಪ ಅಂದರೆ, ಈಗಾಗಲೇ ಫೈನಲ್ ಮೆರಿಟ್ನಲ್ಲಿ ಸಿಲೆಕ್ಷನ್ ಆದಂಥ ಅಭ್ಯರ್ಥಿಗಳು ಅವರು ಒಂದು ದಿನಾಂಕವನ್ನು ಕೊಡ್ತಾ ಇದ್ದಾರೆ. ಆ ದಿನಾಂಕ ದಿವಸ ನೀವು ಹಾಜರಾಗಬೇಕು. ಆಮೇಲೆ ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಇರಬೇಕು ಅಂತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅದರ ಜೊತೆ ಏನಪ್ಪ ಅಂದರೆ ಎಲ್ಲ ಡಾಕ್ಯುಮೆಂಟ್ ಒರಿಜಿನಲ್ ಜೊತೆ ಜೆರಾಕ್ಸ್ ಪ್ರತಿಗಳನ್ನ ತರಬೇಕು. ಈ ಕರಾರಿನ ಮೇರೆಗೆ ಏನಪ್ಪ ಅಂದರೆ ನಿಮ್ಗೆ ಮೆಸೇಜನ್ನು ಬಿಡ್ತಾ ಇದ್ದಾರೆ. ಅದ್ರ ಜೊತೆ ಇನ್ನೊಂದು ಬಿಟ್ಟಿದ್ದಾರೆ ಮೆಸೇಜ್ ಒಳಗೆ ಏನಪ್ಪ ಅಂದರೆ, ಈಗಾಗಲೇ ಅಗ್ನಿವೀರ ಆರ್ಮಿ ಫೈನಲ್ ಮೆರಿಟ್ ಲಿಸ್ಟ್ನಲ್ಲಿ ನೀವು ಆಯ್ಕೆಯಾಗಿದ್ದೀರಿ. ಆದರೆ ನಿಮ್ಗೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಬೇಗನೆ ಏನು ಮಾಡಬೇಕಪ್ಪ ಅಂದರೆ ಅಲ್ಲಿ ಒಂದು ಫಾರ್ಮೇಟ್ ಇರ್ತದೆ. ಆ ಫಾರ್ಮೇಟನ್ನು ತುಂಬಿ ಸಂಬಂಧಪಟ್ಟಂಥ AR ಆಫೀಸ್ಗೆ ನೀವು ಅದನ್ನು ಸಬ್ಮಿಟ್ ಮಾಡಬೇಕು. ಯಾರು ನಾವು ಅಲ್ಲಿ ಅಂತೀರಿ ಅಂಥ ಅಭ್ಯರ್ಥಿಗಳಿಗೆ ನಾನು ಹೇಳ್ತಾ ಇದ್ದೀನಿ. ಇದು ನಿಮ್ಗೆ ಮೊದಲನೇದು ಗೊತ್ತಿರಲಿ. ಇನ್ನು ಎರಡನೇದು ಏನಪ್ಪ ಅಂದ್ರೆ, ಇವತ್ತು ಮಧ್ಯಾಹ್ನ ಒಬ್ಬ ಅಭ್ಯರ್ಥಿ ನನಗೆ ಫೋನ್ ಮಾಡಿದ್ದ. ಅವ್ನು ಏನು ಕೇಳಿದಪ್ಪ ಅಂದರೆ, ಸರ್ ಎಲ್ಲ ಡಾಕ್ಯುಮೆಂಟ್ ರೆಡಿ ಆಗ್ಯಾವ ನಾನು, ಆದರೆ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಇನ್ನೂ ಆಗಿಲ್ಲ. ಅದಕ್ಕೆ ನನಗೆ ಈ ಡೇಟಿಗೆ ಬಾ ಅಂದ್ರೆ ಒಂದು ಡೇಟ್ ಹೇಳಿದಾವು. ಆ ಡೇಟ್ ನಿಮಗೆ ಹೇಳೋದು ಬೇಡ. ಈ ಡೇಟಿಗೆ ಬಾ ಅಂತ ಹೇಳ್ಯಾರ ಸರ್. ಆದರೆ ನಾನು ಡಾಕ್ಯುಮೆಂಟ್ ಇನ್ನೂ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ರೆಡಿ ಇಲ್ಲ. ನಾನು ರೆಡಿ ಆದಮೇಲೆ ಹೋಗ್ಬೇಕಂತ ಮಾಡೀನಿ ಸರ್, ಹೆಂಗೆ ಮಾಡೋದು ಅಂತ ಕೇಳಿದ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಎಲ್ಲರಿಗೂ ಕೂಡ ನಾನು ಆನ್ಸರ್ ಮಾಡ್ತೀನಿ. ಏನಪ್ಪ ಅಂದ್ರೆ, ಈಗೇನು ಅಗ್ನಿವೀರ ಆರ್ಮಿ ನೀವು ಫೈನಲ್ ಸೆಲೆಕ್ಷನ್ ಆಗಿರಿ, ಅವ್ರು ನಿಮಗೆ ಮೆಸೇಜ್ ಕಳಿಸಿದ್ದಾರೆ. ಆ ಮೆಸೇಜ್ ಯಾವ ದಿನಾಂಕ ಹೇಳಿರ್ತಾರೆ ಆ ದಿನಾಂಕ ತಪ್ಪದ ನೀವು ಹೋಗಬೇಕು. ಅವತ್ತು ನೀವು ಹೋಗಲಿಲ್ಲ ಅಂದ್ರೆ ನೀವು ಆರ್ಮಿಗೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ತಿಳ್ಕೊಂಡು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಆಬ್ಸೆಂಟ್ ಮಾಡ್ತಾರೆ. ಇದು ಮೊದಲನೇದು ನಿಮ್ಗೆ ಗೊತ್ತಿರಬೇಕು. ನಿಮ್ಮ ಡಾಕ್ಯುಮೆಂಟ್ ಎಷ್ಟು ತಯಾರದಾವ ಅಷ್ಟು ತೊಗೊಂಡವ್ರಿ. ನಿಮ್ಮ ಡಾಕ್ಯುಮೆಂಟ್ ಎಷ್ಟು ತಯಾರದಾವ ಅಷ್ಟು ತೊಗೊಂಡೋಗಿ ತೋರಿಸ್ರಿ. ತೋರಿಸಿದ ಮೇಲೆ ಏನಪ್ಪ ಅಂದರೆ ನಿಮಗೆ ಕಾಲಾವಕಾಶ ಕೊಡ್ತಾರೆ. ಆದರೆ ನಿಮಗೆ ಯಾವ ದಿನಾಂಕ ಕೊಟ್ಟಾರ, ಯಾವ ಸಮಯ ಕೊಟ್ಟಾರ ಆ ಸಮಯ ಕಡ್ಡಾಯವಾಗಿ ಹಾಜರಾಗ್ರಿ. ನೀವು ಎಲ್ಲಾರು ತಪ್ಪಿಸ್ರಿಪ್ಪ ಅಂದರೆ ನಿಮ್ಮನ್ನ ಆಬ್ಸೆಂಟ್ ಹಾಕಿರಿ ಅಂದ್ರೆ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮನ್ನು ತೆಗೆದು ಹಾಕ್ತಾರೆ. ಆಮೇಲೆ ನೀವು ಹೋದ್ರಿಪ್ಪ ಅಂದ್ರೆ ನಿಮ್ಗೆ ಸಮಸ್ಯೆ ಆಗ್ತದೆ. ಅದಕ್ಕೆ ಕೊಟ್ಟ ದಿನಾಂಕ ಹೋಗ್ರಿ. 2 ಸಲನೂ ಹೋಗೋದಾಗ್ಬೋದು, ಅಥವಾ 3 ಸಲನೂ ಹೋಗೋದಾಗ್ಬೋದು, ಅಥವಾ 4 ಸಲನೂ ಹೋಗೋದಾಗ್ಬೋದು. ನೀವು ಫಸ್ಟ್ನೇ ಡೇಟಿಗೆ ಹೋದ್ರಿಪ್ಪ ಅಂದ್ರೆ ನಿಮಗೆಲ್ಲ ಗೊತ್ತಾಗ್ತದೆ. ಅಲ್ಲಿ ಎಲ್ಲ ನಿಮ್ಮ ಫ್ರೆಂಡ್ಸು ಬಂದಿರ್ತಾರೆ, ಎಲ್ಲರೂ ಬಂದಿರ್ತಾರೆ ಆಯ್ಕೆ ಆದವರು. ಅಲ್ಲಿ ಯಾರ್ಯಾರು ಏನೇನು ಡಾಕ್ಯುಮೆಂಟ್ ರೆಡಿ ಮಾಡ್ಯಾರ, ಯಾವ ರೀತಿ ರೆಡಿ ಮಾಡಬೇಕು ಅಂತಕ್ಕಂಥ ಮಾಹಿತಿನೂ ಸಹಿತ ನಿಮಗೆ ಸಿಗ್ತದೆ. ಆದ್ದರಿಂದ ನೀವು AR ಆಫೀಸ್ಗೆ ಹೋಗೋದು ಮಾತ್ರ ಬಿಡಬೇಡ್ರಿ. ಯಾವ ದಿನಾಂಕ ಇರ್ತದೆ ಆ ದಿನಾಂಕ ಹೋಗ್ರಿ. ಹಾಗಾದರೆ ಅಭ್ಯರ್ಥಿಗಳೇ, ನೀವು ಏನೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ, ಒಂದನೇದು ಏನಪ್ಪ ಅಂದರೆ SSLC ಮಾರ್ಕ್ಸ್ ಕಾರ್ಡ್. ನೀವು SSLC ಮೇಲೆ ಹಾಕಿರಿ, SLC ಮಾರ್ಕ್ಸ್ ಕಾರ್ಡ್. ಆಮೇಲೆ PUC ಮೇಲೆ ಹಾಕಿರಿ ಅಂದರೆ PUC. ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿ ಡಿಗ್ರಿ ಆಗಿತ್ತಂದ್ರೆ ಆ ಒರಿಜಿನಲ್ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನ ಒರಿಜಿನಲ್ ತೆಗೆದುಕೊಂಡು ಹೋಗ್ರಿ. ಎರಡನೇದು ಏನಪ್ಪ ಅಂದರೆ TC ಅಥವಾ LC ಅಂತೀವಿ, ಅದನ್ನು ತೆಗೆದುಕೊಂಡು ಹೋಗ್ರಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇಂಗ್ಲೀಷ್ನಾಗ ಇರಬೇಕು. ಅದೇ ರೀತಿಯಾಗಿ ಪಂಚಾಯತಿ ಕ್ಯಾರೆಕ್ಟರ್ 2 ತಿಂಗಳು ಒಳಗಡೆ ಇರಬೇಕು, ಅದು ಏನಪ್ಪ ಅಂದರೆ ಇಂಗ್ಲೀಷ್ನಾಗ ಇರಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್, ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಇರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಪ್ಡೇಟ್ ಮಾಡಿ ಕೊಡೋದಿರ್ತದೆ, ಅಪ್ಡೇಟ್ ಒಯ್ಯಬೇಕು. ಆಮೇಲೆ ಫ್ಯಾಮ್ಲಿ ಫೋಟೋ ಬರ್ತದೆ. ಆಮೇಲೆ NCC ಆಗಿದ್ದರೆ NCC A B C ಯಾವುದಾಗಿರುತ್ತೆ ಅದನ್ನು ಒಯ್ಯಬೇಕು. ಆಮೇಲೆ ರಿಲೇಷನ್ ಸರ್ಟಿಫಿಕೇಟ್ ಇತ್ತಂದ್ರೆ ಅದನ್ನು ಒಯ್ಯಿರಿ. ಆಮೇಲೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದ್ರೂ ಸಹಿತ ಅದನ್ನು ಒಯ್ಯಿರಿ. ಅದ್ರ ಜೊತೆ ಏನಪ್ಪ ಅಂದ್ರೆ ಅನ್ಮ್ಯಾರಿಡ್ ಸರ್ಟಿಫಿಕೇಟನ್ನು ಒಯ್ಯಬೇಕು. ಆಮೇಲೆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ಕನ್ನು ಒಯ್ಯಬೇಕು. ಆಮೇಲೆ ಆಧಾರ್ ಕಾರ್ಡ, ಆಮೇಲೆ ಪ್ಯಾನ್ ಕಾರ್ಡ, ಆಮೇಲೆ 20 ಫೋಟೋ, ಆಮೇಲೆ ಫೈಲ್ ಕಲರ್ ಬ್ಲೂ ಇದ್ದಂಥ ಕಲರ್ ಫೈಲನ್ನು ಒಂದು ಒಯ್ಯಬೇಕು. ಆಮೇಲೆ ಕಾಲ್ ಆಫ್ ಲೆಟ್ರ್, ಏನು AR ಆಫೀಸಿಂದ ಬಿಟ್ಟಿರ್ತಾರೆ ಕಾಲ್ ಆಫ್ ಲೆಟ್ರನ್ನು ತೆಗೆದುಕೊಂಡು ಹೋಗಬೇಕು. ಇಷ್ಟು ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ಇದಾವೆ. ಇವನ್ನ ತೊಗೊಂಡು ಹೋದ್ರಿಪ್ಪ ಅಂದ್ರೆ ನೀವು ಹೆಚ್ಚಕಮ್ಮ ಎಲ್ಲ ಒರಿಜಿನಲ್ ಜೊತೆ ಏನಪ್ಪ ಅಂದರೆ 2 ಸೆಟ್ ಜೆರಾಕ್ಸ್ ಒಯ್ಯಿರಿ. ಆಮೇಲೆ ಫಸ್ಟ್ ಡೇಟ್ ಏನು ಕೊಟ್ಟಾರೆ ನಿಮ್ಗೆ ಆ ಡೇಟಿಗೆ ನೀವು ಹೋಗಬೇಕು. ಸರಿಯಾಗಿ ಮಾಹಿತಿ ತಿಳ್ಕೊಂಡು ನೀವೇನಪ್ಪ ಅಂದರೆ ಡಾಕ್ಯುಮೆಂಟನ್ನು ಕ್ಲಿಯರ್ ಮಾಡ್ಕೊರಿ. ಇಲ್ಲಿ ಅಗ್ನಿವೀರ ಆರ್ಮಿ ಬೆಂಗಳೂರು ಯಾರು ಮತ್ತು ಮಂಗಳೂರು ಯಾರದಿಂದ ಆಯ್ಕೆಯಾದಂಥ ಎಲ್ಲ ಅಗ್ನಿವೀರರಿಗೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಎಲ್ಲರಿಗೂ ಮತ್ತೊಮ್ಮೆ ಏನಪ್ಪ ಅಂದರೆ ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತಾ ಇದ್ದೀನಿ. ಅದರ ಜೊತೆ ಏನಪ್ಪ ಅಂದರೆ ಮತ್ತೇನು ಅಪ್ಡೇಟ್ ಪ್ರತಿನಿತ್ಯ ಏನೇನು ಬರ್ತಿರ್ತೈತಿ ಆ ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ. ಅದಕ್ಕೆ ನೀವೇನು ಮಾಡ್ಬೇಕಪ್ಪ ಅಂದರೆ ನಮ್ಮ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ, ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಫಾಲೋ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈಗ ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಆದಂಥ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಅದರ ಜೊತೆ ಏನಪ್ಪ ಅಂದರೆ ಹೊಸದಾಗಿ ಅಗ್ನಿವೀರ ಆರ್ಮಿ ಬಯಸ್ತಕ್ಕಂಥ ಅಭ್ಯರ್ಥಿಗಳು ಸಹಿತ ಈ ವಿಡಿಯೋನ ಶೇರ್ ಮಾಡಿರಿ. ಅವರಿಗೂ ಡಾಕ್ಯುಮೆಂಟ್ ಸೆಲೆಕ್ಷನ್ ಆದಮೇಲೆ ಏನೇನು ಬೇಕು ಅನ್ನೋದು ಅವರಿಗೂ ಗೊತ್ತಾಗ್ತದೆ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ,
ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.